ಹಾಯ್ ಹಲೋ ನಮಸ್ಕಾರ. ಸೊ ನಿನ್ನೆ ಹೇಳ್ದಂಗೆ ನಾನು ಸೆಕ್ಷನ್ ಬಿ ಕ್ವೆಶನ್ನ ಸಾಲ್ವ್ ಮಾಡ್ತಾಯಿದ್ದೀನಿ. ಐ ಮೀನ್ 5 ಮಾರ್ಕ್ಸ್ದು ಫಿನಾನ್ಷಿಯಲ್ ಅಕೌಂಟಿಂಗ್ ಸಬ್ಜೆಕ್ಟ್ ಫಸ್ಟ್ ಸೆಮಿಸ್ಟರ್ SCP ಬ್ಯಾಚ್ದು. ಇಲ್ಲಿ ನಾನು ಥಿಯರಿನ ಸಾಲ್ವ್ ಮಾಡ್ತಾಯಿಲ್ಲ. ಸೊ ಸೆಕ್ಷನ್ ಬಿಯಲ್ಲಿ 5 ಔಟ್ ಆಫ್ ಇದರಲ್ಲಿ ಕ್ವೆಶನಲ್ಲಿ ಒಂದೇ ಥಿಯರಿ ಕೊಟ್ಟಿರೋದು. ಸೊ ಅದರಲ್ಲಿ ನಾನು ಫಸ್ಟ್ ಥಿಯರಿ ಕ್ವೆಶನ್ ಬಿಟ್ಬಿಟ್ಟು ಇನ್ನೆಲ್ಲ ಪ್ರಾಕ್ಟಿಕಲ್ ಸಮ್ನ ಸಾಲ್ವ್ ಮಾಡಿ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟ್ ಸಮ್ಮೆ ನಮಗೆ ಅಕೌಂಟಿಂಗ್ ಈಕ್ವೇಷನಿಂದ ಬಂದಿತ್ತು. ಸೊ ಅಕೌಂಟಿಂಗ್ ಈಕ್ವೇಷನ್ ತುಂಬ ಈಸಿ ಇತ್ತು. ಸೊ ನೀವು ಅಲ್ಲಿ ನೋಡ್ಬೋದು ಎಂಟ್ರೀಸು ಕೊಟ್ಟಿರೋದು ಬರೀ 5 ಎಂಟ್ರೀಸ್ ಅಷ್ಟೇ ಕೊಟ್ಟಿದ್ದು 5 ಮಾರ್ಕ್ಸ್ಗೆ. ತುಂಬ ಈಸಿ ಇತ್ತು. ಸೊ ಇಲ್ಲಿ ಆನ್ಸರ್ ಬಂದು 2 lakhs ಮತ್ತು 2 lakhs. ಸೊ ಎರಡು ನಾನು ಅಲ್ಲಿ ರೆಡ್ ಇಂಕ್ ಪೆನ್ನಲ್ಲಿ ಏನು ಬರೆದಿದ್ದೀನಿ ಗೊತ್ತಾ, ಆ ಎರಡೂ ನಿಮಗೆ ಮ್ಯಾಚ್ ಆಗಬೇಕು, ಟ್ಯಾಲಿ ಆಗಬೇಕು. ಹಾಗಿದ್ದರೆ ಕ್ವೆಶನ್ನು ನೀವು ಮಾಡಿರೋ ಕ್ವೆಶನ್ ಆನ್ಸರು ಕರೆಕ್ಟ್ ಅಂತ. ಸೊ ಇಲ್ಲಿ ನಾವು 4th ಕ್ವೆಶನ್ಗೆ ಬಂದರೆ ಅಲ್ಲಿ ತುಂಬ ಸಿಂಪಲ್ಲು ಕ್ಯಾಲ್ಕುಲೇಷನ್ ಆಫ್ ಕ್ರೆಡಿಟ್ ಸೇಲ್ಸ್ನ ಕೇಳಿದ್ದಾರೆ. ಸೊ ಕ್ರೆಡಿಟ್ ಸೇಲ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ನಾವು ಓಪನ್ ಮಾಡಬೇಕಾಗಿರೋದು ಟೋಟಲ್ ಡೆಟಾರ್ ಅಕೌಂಟು. ಇದು ಕೂಡ ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ. 5 ಮಾರ್ಕ್ಸ್ ಈಸಿಯಾಗಿ ನಾವು ಸ್ಕೋರ್ ಮಾಡ್ಬೋದು. ಸೊ ಟೋಟಲ್ ಡೆಟಾರ್ ಅಕೌಂಟಲ್ಲಿ ನಾವು ಕ್ರೆಡಿಟ್ ಸೇಲ್ಸ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಆ್ಯಂಡ್ ಕ್ಯಾಲ್ಕುಲೇಷನಲ್ಲಿ ಆನ್ಸರ್ ಬಂದು 5,10,000. ಸೊ ಸ್ಟೂಡೆಂಟ್ಸ್ ಯು ಕ್ಯಾನ್ ವೆರಿಫೈ. ನಿಮಗೇನಾದರೂ ನಾವು ಬರೆದಿರೋ ಆನ್ಸರ್ ನೆನಪಿದೆ ಅಂದರೆ ವೆರಿಫೈ ಮಾಡಿ. ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಕೊಟ್ಟಿಲ್ಲ. ಈಸಿಯಾಗಿ ಕ್ರೆಡಿಟ್ ಸೇಲ್ಸ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು. ಆ್ಯಂಡ್ 5 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಸೊ ಕ್ರೆಡಿಟ್ ಸೇಲ್ಸ್ ಆನ್ಸರ್ ಬಂದು 5,10,000 ಆಗಿರುತ್ತೆ. ತುಂಬ ಸಿಂಪಲಾಗಿ ಕೊಟ್ಟಿದ್ದಾರೆ, ಈಸಿಯಾಗಿ ಟೋಟಲ್ ಡೆಟಾರ್ ಅಕೌಂಟು. ಆ್ಯಂಡ್ ಯಾವಾಗಲೂ ಟೋಟಲ್ ಡೆಟಾರ್ ಅಕೌಂಟು ಮತ್ತು ಬಿಲ್ಸ್ ರಿಸೀವಬಲ್ ಅಕೌಂಟ್ ಒಟ್ಟಿಗೆ ಕೊಡೋರು, ಬಟ್ ಇಲ್ಲಿ ಹಾಗೆ ಮಾಡಿಲ್ಲ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಕನ್ಸೈನ್ಮೆಂಟ್ ಅಕೌಂಟಿಂದ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಸಮ್ ಕೊಟ್ಟಿದ್ದಾರೆ. ಸೊ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕಲ್ಲಿ ನೀವು ಇಲ್ಲಿ ನೋಡ್ಬೋದು ಅಬ್ನಾರ್ಮಲ್ ಲಾಸ್ ಕ್ಯಾಲ್ಕುಲೇಷನ್ ಕೊಟ್ಟೇ ಇಲ್ಲ, ಡೈರೆಕ್ಟ್ ಕ್ವೆಶನ್ನು ಕೊಟ್ಟಿರೋದು. ಆ್ಯಂಡ್ ಜಾಸ್ತಿ ಎಕ್ಸ್ಪೆನ್ಸಸ್ದು ಕೊಟ್ಟಿಲ್ಲ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋದಕ್ಕೆ. ಸೊ ಆನ್ಸರ್ ಇಲ್ಲಿ ನೀವು ನೋಡ್ಬೋದು. ಕನ್ಸೈನ್ಮೆಂಟ್ ಅಕೌಂಟಲ್ಲಿ ಗೂಡ್ಸ್ ಸೆಂಟ್ ಆನ್ ಕನ್ಸೈನ್ಮೆಂಟ್ ಅದೆಲ್ಲ ನಾರ್ಮಲ್ಲು. ಇಲ್ಲಿ ಒಂದು ಡೀಟೇಲ್ಸ್ ಕೊಟ್ಟಿದ್ದಾರೆ, ನಾರ್ಮಲ್ ವೇಸ್ಟೇಜ್ ಅಂತ. ಡ್ಯೂ ಟು ನಾರ್ಮಲ್ ವೇಸ್ಟೇಜ್ ಕನ್ಸೈನಿ ರಿಸೀವ್ಡ್ ಓನ್ಲಿ 1,950 ಗೂಡ್ಸ್ ಅಷ್ಟೇ ಅಂತ. ಅಂದರೆ ನಾರ್ಮಲ್ ವೇಸ್ಟೇಜ್ ಇಲ್ಲಿ ನಮಗೆ ಯೂಶಲಿ ಗೊತ್ತಾಗ್ಬಿಡುತ್ತೆ. 2,000 ಟನ್ಸಲ್ಲಿ 1,950 ಟನ್ಸ್ ಮಾತ್ರ ಹೋಗಿದೆ ಅಂದರೆ 50 ಟನ್ಸು ನಾರ್ಮಲ್ ವೇಸ್ಟೇಜ್ ಆಗಿದೆ ಅಂತ. ಈ ನಾರ್ಮಲ್ ವೇಸ್ಟೇಜ್ನ ನೀವು ತೋರಿಸ್ಬೋದು ಅಥವಾ ತೋರಿಸ್ದೇನೂ ಇರ್ಬೋದು, ಮಾರ್ಕ್ಸ್ ಏನು ಕಟ್ ಆಗಲ್ಲ. ಯಾಕಂದರೆ ನಾರ್ಮಲ್ ಲಾಸ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲದೆ ಇರೋದ್ರಿಂದ ನೀವು ಡೈರೆಕ್ಟಾಗಿ ಕನ್ಸೈನಿಗೆ ಹೋಗಿರೋದು 1,950 ಅಂತ ಬರ್ಕೋಬೋದು. ಸೊ ನಾರ್ಮಲ್ ಲಾಸ್ನ ನಾವು ಯೂನಿಟ್ಸಲ್ಲಿ ಮಾತ್ರ ತೊಗೊಳೋದ್ರಿಂದ ನೀವು ತೋರಿಸಿಲ್ಲ, ನಾವು ಹಾಗೇ ತಗೋತೀವಿ ಅಂದ್ರೂ ತೊಂದರೆ ಇಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಫೈನಲಿ ಆನ್ಸರ್ ಬಂದು ನಿಮಗೆ 41,666.66 ಬರುತ್ತೆ. 41,666.6 ಅಂತ ಬರುತ್ತೆ. ಸೊ ನೀವು ಡೆಸಿಮಲಲ್ಲೂ ಆನ್ಸರ್ ಇಟ್ಕೋಬೋದು ಅಥವಾ ಅದನ್ನು ರೌಂಡ್ ಫಿಗರ್ ಆಗಿ ಕೂಡ ಮಾಡ್ಬೋದು. ಸೊ 41,667 ಈ ಎರಡರಲ್ಲಿ ನೀವು ಯಾವ ಆನ್ಸರ್ ಬರೋದ್ರೂ ಎರಡೂ ಆನ್ಸರ್ನ ಕನ್ಸಿಡರ್ ಮಾಡ್ತಾರೆ. ಸೊ ಡೆಸಿಮಲ್ ಆದರೂ ಇರ್ಬೋದು ಅಥವಾ ಹಾಗೇನೂ ರೌಂಡ್ ಆಫ್ ಫಿಗರ್ ಮಾಡ್ಕೋಬೋದು. ಈಸಿಯಾಗಿ 5 ಮಾರ್ಕ್ಸ್ ಸಮ್ನ ಸ್ಕೋರ್ ಮಾಡ್ಬೋದು ನೀವು. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ನಮಗೆ ಆಲ್ ಟೈಮ್ ಫೇವ್ರೆಟ್ ಚಾಪ್ಟರ್ ಇದು, ಹೈಯರ್ ಪರ್ಚೇಸ್ದು. ಇಲ್ಲಿ ನೀವು ನೋಡ್ಬೋದು ಹೈಯರ್ ಪರ್ಚೇಸ್ ಸಮ್ಮಲ್ಲಿ ಕ್ಯಾಲ್ಕುಲೇಷನ್ ಆಫ್ ಈಚ್ ಇಯರ್ ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಇಲ್ಲಿ ಒಂದೇ ಒಂದು ಅಡ್ಜಸ್ಟ್ಮೆಂಟ್ ಕೇಳಿರೋದು ಅಂದರೆ ಇಂಟ್ರೆಸ್ಟು ಪರ್ಸೆಂಟೇಜು ಕೊಟ್ಟಿಲ್ಲ, ಅಮೌಂಟು ಕೊಟ್ಟಿಲ್ಲ. ಸೊ ನಮಗೆ ಗೊತ್ತಿದೆ ಯಾವಾಗ ಇಂಟ್ರೆಸ್ಟ್ ಕೊಟ್ಟಿಲ್ವೋ ನಾವು ಅದನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಬೈ ಯೂಸಿಂಗ್ HPP ಫಾರ್ಮುಲಾ ಅಂತ. ಓಕೆನಾ? ಸೊ HPP ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವು ಟೋಟಲ್ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡಿ ಇನ್ಸ್ಟಾಲ್ಮೆಂಟ್ದು ರೇಷಿಯೋಸ್ನ ಕ್ಯಾಲ್ಕುಲೇಟ್ ಮಾಡಿ ನಾವು ಈಸಿಯಾಗಿ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಇಲ್ಲಿ HPP ಫಾರ್ಮುಲಾ ಯೂಸ್ ಮಾಡಿಲ್ಲ ಅಂದರೆ ನಿಮಗೆ ಈ ಸಮ್ಮು ಮಾಡೋದಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಟೋಟಲ್ ಇಂಟ್ರೆಸ್ಟ್ ಕೊಟ್ಟಿಲ್ಲ, ಇಂಟ್ರೆಸ್ಟ್ ಪರ್ಸೆಂಟೇಜು ಕೊಟ್ಟಿಲ್ಲ, ಆ್ಯಂಡ್ ಇಂಟ್ರೆಸ್ಟ್ ಅಮೌಂಟ್ ಕೂಡ ಕೊಟ್ಟಿಲ್ಲ. ಸೊ ಇಂಟ್ರೆಸ್ಟೇ ಗೊತ್ತಿಲ್ಲ ಅಂದರೆ ನಿಮಗೆ ಈಚ್ ಇಯರ್ ಇಂಟ್ರೆಸ್ಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಗಲ್ಲ. ಸೊ ಫೈನಲಿ ನಮಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರು ನೀವು ನೋಡ್ಬೋದು ಆನ್ಸರು. ಫಸ್ಟ್ ಇಯರ್ಗೆ ಎಲ್ಲ ಸೇರಿ ನಿಮಗೆ 3 ಇಯರ್ಸು ಸೇರಿ ಆನ್ಸರು ಟೋಟಲ್ ಇಂಟ್ರೆಸ್ಟ್ ಎಷ್ಟಿದೆಯೋ ಅಷ್ಟು ಮ್ಯಾಚ್ ಆಗಬೇಕು.
ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಬಂದು ನಮಗೆ ಬ್ರ್ಯಾಂಚ್ ಅಕೌಂಟಿಂಗಿಂದ ಕೊಟ್ಟಿದ್ದಾರೆ. ಇದು ಕೂಡ ಡೈರೆಕ್ಟ್ ಕ್ವೆಶನ್ನು, ಯಾವುದೇ ರೀತಿ ಅಡ್ಜಸ್ಟ್ಮೆಂಟೇ ಇಲ್ಲ, ನಿಮಗೆ ಈಸಿಯಾಗಿ ಮಾಡ್ಬೋದು. ನೀವಿಲ್ಲಿ ನೋಡ್ತಾ ಇರ್ಬೋದು, ಮ್ಯಾಕ್ಸಿಮಮ್ ನಮಗೆ 5 to 6 ಎಂಟ್ರೀಸ್ ಅಷ್ಟೇ ಕೊಟ್ಟಿರೋದು. ಸೊ ಡೆಬಿಟ್ ಸೈಡಲ್ಲಿ ಒಂದೆರಡು ಎಂಟ್ರಿ, ಕ್ರೆಡಿಟ್ ಸೈಡಲ್ಲಿ ಒಂದೆರಡು ಎಂಟ್ರಿ ಬರೋ ಥರ ಕೊಟ್ಟಿದ್ದಾರೆ. ಸೊ ಇದ್ರದ್ದು ನೀವು ನೋಡ್ಬೋದು ಆನ್ಸರು. ಬ್ರ್ಯಾಂಚ್ ಅಕೌಂಟಿಂಗಲ್ಲಿ ಜನರಲ್ P&L ಅಕೌಂಟ್ಗೆ ಟ್ರಾನ್ಸ್ಫರ್ ಆಗೋದು 5200. ಸೊ ಇಲ್ಲಿ ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ, ಬಟ್ ನೋ ಇಶ್ಯೂಸ್. ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿಲ್ಲ ಅಂದರೂ ಇಶ್ಯೂ ಏನಿಲ್ಲ. ಸೊ ಇಲ್ಲಿ ಜನರಲ್ P&L ಅಕೌಂಟ್ಗೆ ಆನ್ಸರ್ ಬಂದು 5200. ಸೊ ಈ ಸೆಕ್ಷನ್ ಬಿ ಅಲ್ಲಿ 5 ಕ್ವೆಶನ್ ಕೊಟ್ಟಿರ್ತಾರೆ, ಅದರಲ್ಲಿ ಎನಿ 4 ಬರೀಬೇಕು. ಸೊ 4 into 5 20, ಆ್ಯಂಡ್ ಯಾವ ಕ್ವೆಶನು ಕಷ್ಟ ಇರಲಿಲ್ಲ, ತುಂಬ ಈಸಿಯಾಗಿ ನಾವು 20 ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಸೊ 80 ಮಾರ್ಕ್ಸ್ಗೆ ನಾವು ಥಿಯರಿ ಬರೆಯೋದ್ರಿಂದ ಎಕ್ಸಾಮು 80 ಮಾರ್ಕ್ಸಲ್ಲಿ 35% ಅಂದರೆ ನೀವು ಪಾಸ್ ಆಗೋಕ್ಕೆ 28 ಮಾರ್ಕ್ಸ್ ಇದ್ದರೆ ಸಾಕು. ಸೆಕ್ಷನ್ ಬಿ ಯಲ್ಲೇ ನಿಮಗೆ 20 ಮಾರ್ಕ್ಸ್ ಬಂದ್ಬಿಡ್ತು. ಇನ್ನು 8 ಮಾರ್ಕ್ಸ್ ಸ್ಕೋರ್ ಮಾಡೋದ್ರಲ್ಲಿ, ಬರೀ ಪಾಸ್ ಆಗೋದ್ರಲ್ಲಿ ಯಾವುದೇ ರೀತಿ ಕಷ್ಟ ಇರಲಿಲ್ಲ. ಈ ಪೇಪರು ಈಸಿಯಾಗಿ ಒಳ್ಳೆ ಮಾರ್ಕ್ಸೇ ಸ್ಕೋರ್ ಮಾಡ್ಬೋದು. ಬಟ್ ಪಾಸಿಂಗ್ ಮಾರ್ಕ್ಸು 28. ಸೊ ಸೆಕ್ಷನ್ ಬಿ ಸೆಕ್ಷನ್ನ ಯಾರೆಲ್ಲ ಕರೆಕ್ಟಾಗಿ ಮಾಡಿದ್ದೀರೋ ಅವ್ರಿಗೆ 20 ಮಾರ್ಕ್ಸ್ ಪಕ್ಕಾ ಸಿಕ್ಕಿರುತ್ತೆ. ಸೊ ಈ ವ್ಲಾಗು ಎಲ್ಲರಿಗೂ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೇನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು. ಐ ವಿಲ್ ಟ್ರೈ ಟು ಸಾಲ್ವ್ ದೋಸ್ ಡೌಟ್ಸ್ ವ್ಲಾಗ್ ಮೂಲಕನೇ. ಸೊ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ. ಆ್ಯಂಡ್ ಫ್ಯೂಚರ್ ಎಕ್ಸಾಮ್ಸ್ಗೆ ನಮ್ಮ ಮಕ್ಕಳಿಗೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.